ಹಳ್ಳಿಯಲ್ಲಿನೇ ಬಿಲ್ಡಿಂಗ್ ಹತ್ಬಿಟ್ಟು ನನಗೆ ಆ ಹುಡುಗಿ ಬೇಕು, ನನ್ಗೆ ಆ ಹುಡುಗಿಯಿಂದ ಮೋಸ ಆಗಿದೆ, ಆ ಹುಡುಗಿಗೆ ಅವ್ರಿವ್ರೆಲ್ಲ ಹೇಳ್ಕೊಟ್ಟು ನನ್ನ ಕಡೆ ಬಾರ್ದೇ ಆ ತರ ಮಾಡಿದ್ದಾರೆ, ಅವರು ಇವರು ಅಂತ ಹೆಸರೆಲ್ಲ ಹೇಳಿ ವಿಡಿಯೋ ಎಲ್ಲ ಮಾಡಿ ಇನ್ಸ್ಟಾದಲ್ಲಿ ಪೋಸ್ಟ್ ಮಾಡಿದ್ದಾನೆ. ಅಯ್ಯೋ, ಆ ಹುಡುಗಿಗೆ ಇನ್ನು 18 ಇಯರ್ಸ್ ಬಂದಿಲ್ವಂತೆ, ಇನ್ನ 18 ಇಯರ್ಸ್ ಆಗಿಲ್ವಂತೆ. ಆ ಹುಡುಗಿ ಜೊತೆ ಇವನಿಗೆ ಲವ್, ಪ್ರೀತಿ, ಇನ್ನೊಂದು ಮತ್ತೊಂದು ಎಲ್ಲ. ಅವನ್ ಎಷ್ಟು ಓಪನ್ ಆಗಿ ಹೇಳ್ತಿದ್ದಾನೆ ಅಂತಂದ್ರೆ, ನನ್ನ ಜೊತೆ ಮಲಗಿದಾಳ ಹುಡುಗಿ, ನನ್ನ ಜೊತೆ ಮಲಗಿದಾಳೆ ಹುಡುಗಿ, ಇಷ್ಟಪಟ್ಟೆ ಮಲಗಿದಾಳೆ, ಇವಾಗ ಸಡನ್ ಆಗಿ ಏನಾಗಿರ್ಬೋದು, ಇಲ್ಲ ಎಲ್ಲ ಇವರೆಲ್ಲ ಸೇರ್ಕೊಂಡು ಆ ಹುಡುಗಿ ಮನ್ಸನ್ನ ಬದಲಾಯಿಸ್ಬಿಟ್ಟಿದ್ದಾರೆ. ಅದರ ಮಾತಾಡ್ತಾನೆ, ಸಾಯಕ್ಕೂ ರೆಡಿ ಅಂತಾನೆ. ಅಯ್ಯೋ ರಾಮ ಗುರು, ಏನಾದ್ರೂ ಕಷ್ಟ ಬರ್ಲಿ ಗುರು, ಸಾಯೋದು ಅನ್ನೋ ಮಾತು ಮಾತ್ರ ಯಾರ ಜೀವನದಲ್ಲೂ ಅಪ್ಲೈ ಮಾಡ್ಕೋಬೇಡಿ. ಯಾಕಂದ್ರೆ ಅದು ಡಿಸರ್ವ್ ಮಾಡಿಲ್ಲ, ಯಾರು ಮಾಡಿಲ್ಲ, ಇವನ್ ನೀವೇ ಅಂತ ಅಲ್ಲ, ನೀವು ಎಷ್ಟು ದೊಡ್ಡ ತಪ್ಪೇ ಮಾಡಿದ್ರು ಸಹ ಅದಕ್ಕೆಲ್ಲ ಒಂದು ಸೊಲ್ಯೂಷನ್ ಇರುತ್ತೆ ಹೊರತು ಸಾವು ಅನ್ನೋದು ಯಾರು ಡಿಸರ್ವ್ ಮಾಡಿರಲ್ಲ. ದಯವಿಟ್ಟು ಎದುರಿಸಿ, ಬದುಕೋದನ್ನ ತೋರಿಸಿ, ನಿಮ್ಮನ್ನ ನೋಡಿ ನಕ್ಕೋರ್ ಮುಂದೆ ಬೆಳೀರಿ ನೀವು. ಅದು ಬಿಟ್ಬಿಟ್ಟು ಅಂದ್ರೆ ಎಲ್ಲರ ಮುಂದೆ ಚೀಪ್ ಆಗೋ ತರ ಈ ತರ ಆತ್ಮಹತ್ಯೆ ಮಾಡ್ಕೋತೀನಿ ನಾನು, ಸೂಸೈಡ್ ಮಾಡ್ಕೋತೀನಿ, ಇವೆಲ್ಲ ಮಾಡ್ಕೋಬಾರ್ದು. ಮಾಡ್ಕೊಂಡ್ರೆ ನಿಮ್ಮ ಲೆವೆಲ್ ಡೌನ್ ಹೋಗುತ್ತೆ ಹೊರತು ಮೇಲೆ ಅಂತೂ ಯಾವತ್ತೂ ಬರಕ್ ಸಾಧ್ಯ ಇಲ್ಲ. ಇದನ್ನ ಆದಷ್ಟು ಬೇಗ ನಿಮ್ ಜೀವನದಲ್ಲಿ ನೀವು ತಿಳ್ಕೊಂಡ್ರೆ ಮುಂದೆ ಬರ್ತೀರಾ, ಚೆನ್ನಾಗಿ ಬೆಳಿತೀರಾ. ಇಲ್ಲ ನಾ ಹೀಗೆ ಇರ್ತೀನಿ, ನನಗಿಷ್ಟ ಬಂದಿದ್ದೆ ಮಾಡ್ತೀನಿ, ನನ್ಗೆ ಯಾರ ಮಾತು ಬೇಕಾಗಿಲ್ಲ, ಯಾರ ಮಾತಾದ್ರೂ ಕೇಳಿದ್ರೆ ನನಗೇನೋ ಮರ್ಯಾದೆ ಕಮ್ಮಿನೇನೋ ಆ ತರ ಥಿಂಕ್ ಮಾಡಿದ್ರೆ, ಆ ತರ ಮೈಂಡ್ ಸೆಟ್ ಮಾತ್ರ ಯಾವತ್ತೂ ಇಟ್ಕೋಬೇಡಿ. ಚೆನ್ನಾಗಿ ಬದುಕಿ ತೋರಿಸಿ. ಅವಮಾನ ಆಯ್ತಾ, ಅಲ್ಲೇ ಸನ್ಮಾನನೂ ಆಗ್ಬೇಕು, ಆ ತರ ಬದುಕಿ ತೋರಿಸ್ಬೇಕು.